ಹಾ ಹಾ ಹಾ, ಹೆಂಗೆ ಕಾಣಿಸ್ತಾ ಇದೆ ನೋಡಿ ಈ ಜಾಗ ಅಂತೂ. ಮನೇಲಿದ್ರು ಜಗಳ, ಕಾಡಿಗೆ ಬಂದರೂ ಜಗಳ. ಏನ್ರ ನಿಮ್ದು? ನೀವೇ ತೆಕ್ಕೊಡಿ. ಬೈರಿ ಒಂದ್ಸಲ ಬೈರಿ ಅವ್ರಿಗೆ. 13 ಹುಲಿ ಇದಾವೆ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾವಿವತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿರುವಂಥ ಕುರಿಂಜಲ್ ಶಿಖರದ ಟ್ರೆಕ್ಕಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬಾ ಅದ್ಭುತವಾದಂಥ ಜಾಗ ಇದು. ಆದರೆ ಕುದುರೆಮುಖ, ಕುಮಾರ ಪರ್ವತ, ನೇತ್ರಾವತಿಯಷ್ಟು ಹೆಸರುವಾಸಿ ಅಥವಾ ಪ್ರಸಿದ್ಧಿ ಹೊಂದದೇ ಇದ್ದರೂ ಕೂಡ ಪ್ರಾಕೃತಿಕ ಸೌಂದರ್ಯದ ವಿಚಾರಕ್ಕೆ ಬಂದರೆ ಇದು ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಬಹಳ ಚೆನ್ನಾಗಿರುವಂಥ ಜಾಗ. ಬೆಳಿಗ್ಗೆನೇ ಇವತ್ತು ಓಕೆ, ಇಲ್ಲಿ ನಾನು ಹಿಂದೆ ಹೋಗ್ತಾ ಇರೋರೆಲ್ಲ ಈಗ ನೇತ್ರಾವತಿ ಟ್ರೆಕ್ಕಿಂಗ್ಗೆ ಅಂತ ಹೋಗ್ತಾ ಇದ್ದಾರೆ, ಕಾಣಿಸ್ತಾ ಇರ್ಬೋದು. ಎಸ್, ಇವತ್ತು ಹೋಮ್ ಸ್ಟೇನಲ್ಲಿ ಬೆಳಿಗ್ಗೆನೇ ಒಳ್ಳೆ ನೀರು ದೋಸೆ, ಟೊಮೆಟೊ ಬಾತ್, ಗೋಳಿ ಬಜ್ಜಿ ಎಲ್ಲ ಇತ್ತು. ಒಳ್ಳೆ ಬಿಸಿ ಬಿಸಿ ಕಾಫಿ ಕುಡಿದು ಇನ್ನೇನು ಟ್ರೆಕ್ಕಿಂಗ್ ಶುರು ಮಾಡಬೇಕು. ಇವತ್ತಿನ ನಮ್ಮ ಈ ಟ್ರೆಕ್ಕಿಂಗ್ನಲ್ಲಿ ಕುರಿಂಜಲ್ ಶಿಖರದ ಅನುಭವ ಹೇಗಿತ್ತು, ಅದರ ಇತಿಹಾಸ ಏನು, ಅದರ ಹಿನ್ನೆಲೆ ಏನು, ಎಲ್ಲವನ್ನ ಹೇಳ್ತಾ ಹೋಗ್ತೇನೆ. ಬನ್ನಿ, ಆಗಿದ್ರೆ ಯಾಕೆ ತಡ ಮಾಡೋದು, ನಮ್ಮ ಟ್ರೆಕ್ಕಿಂಗಿಂದ ಶುರು ಮಾಡೋಣ. ಬನ್ನಿ ಹೋಗೋಣ. ನಾವಿನ್ನೇನೋ ಭಗವತಿ ನೇಚರ್ ಕ್ಯಾಂಪನ್ನು ತಲುಪಬೇಕಾಗಿತ್ತು. ಅಷ್ಟರಲ್ಲಿ ರಸ್ತೆಗೆ ಅಡ್ಡವಾಗಿ ಒಂದು ದೊಡ್ಡ ಮರ ಬಿದ್ದಿತ್ತು. ತುಂಬ ಜನ ಯೂತ್ಸ್ ನಾನು ಎತ್ತುತ್ತೀನಿ ಅಂತ ಎಲ್ಲರೂ ಒಟ್ಟಿಗೆ ಬಂದು ಕೈ ಹಾಕಿದ್ರು. ಆದರೆ ಏನೂ ಅಲ್ಲಾಡ್ಸೋಕ್ಕೂ ಆಗಲಿಲ್ಲ. ಆಮೇಲೆ ಅಲ್ಲೇ ಪಕ್ಕದಲ್ಲಿದ್ದವರು ಒಂದು ಮರ ಕಟ್ ಮಾಡುವಂಥ ಮಷೀನ್ ತೊಗೊಂಡು ಬಂದು ಅದನ್ನು ಕಟ್ ಮಾಡಿ ಮರ ತೆರವು ಮಾಡಿದ್ರು. ಓಕೆ ಫ್ರೆಂಡ್ಸ್, ಈಗ ನಮ್ಮ ಟ್ರೆಕ್ ಶುರುವಾಗಿದೆ. ಭಗವತಿ ನೇಚರ್ ಕ್ಯಾಂಪಿಂದ ನಾವು ನಮ್ಮ ಟ್ರೆಕ್ಕನ್ನು ಶುರು ಮಾಡ್ತಾ ಇದ್ದೀವಿ. ಕುರಿಂಜಲ್ ಟ್ರೆಕ್ಕನ್ನು ಸುಮಾರು 600 ಚದರ ಅಡಿ ಕಿಲೋಮೀಟರ್ಗಳಷ್ಟು ವಿಸ್ತಾರದಲ್ಲಿ ಹರಡಿಕೊಂಡಿರುವಂಥ ಈ ರಾಷ್ಟ್ರೀಯ ಉದ್ಯಾನವನ ಏನಿದೆ, ಸಾಕಷ್ಟು ಕಾಡು ಪ್ರಾಣಿಗಳಿಗೆ ಇದು ವಾಸಸ್ಥಾನ ಆಗಿದೆ. ಆನೆ, ಜಿಂಕೆ, ಮತ್ತು ಮಲಬಾರ್ನ ದೈತ್ಯ ಆಡಿದು, ಲಯನ್ ಟೇಲ್ ಕಾಕ್, ಸೊ ಈ ಥರ ಸಾಕಷ್ಟು ಪ್ರಾಣಿಗಳಿಗೆ ಈ ಕಾಡು ವಾಸಸ್ಥಾನ ಆಗಿದೆ. ಸೊ ಈಗ ನಮ್ಮ ಟ್ರೆಕ್ ಶುರುವಾಗಿದೆ. ಬನ್ನಿ, ನಮಗೆ ನೋಡೋದಕ್ಕೆ ಯಾವೆಲ್ಲ ಪ್ರಾಣಿಗಳು ಸಿಗುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಮಜಾ ಇದೆ. ಹಿಡ್ಕೊಬೇಕು ಇದನ್ನು. ಇದೊಂದು ಶೆಲ್ ಹುಳ. ಇದು ಆ್ಯಕ್ಚುಲಾಗಿ ಬಿಡಿಸ್ಕೊಳ್ಳುತ್ತೆ. ಇದನ್ನು ಯಾರಾದರೂ ಮುಟ್ಟಿದ್ರೆ ಈ ಥರ ಹಿಂಗೆ ರೌಂಡ್ ಶೇಪ್ಗೆ ಮುದ್ರಕೊಂಡ್ಬಿಡುತ್ತೆ. ಇಲ್ಲ ಅಂತಂದರೆ ಇದು ಹುಳು ಹರ್ಕೊಂಡು ಹೋಗುತ್ತೆ. ಹೋಗ್ತಾ ಇದ್ದೀನಿ, ಬಾಚಿರ. ಮಳೆ ಬಂದಾಗ ನೋಡಿ ಕುರಿಂಜಲ್ ಹೋಗುವಂಥ ರಸ್ತೆ ಹೇಗಿದೆ ಅಂತ. ರಸ್ತೆನೇ ಇಲ್ಲ, ಎಲ್ಲ ಒಂಥರ ಗದ್ದೆ ಬದಿನಲ್ಲಿ ನಡ್ಕೊಂಡು ಹೋಗೋ ಥರ ಇದೆ. ಎಲ್ಲಿ ಕಾಲಿಡಬೇಕು ಅಂತಲೇ ಗೊತ್ತಾಗಲ್ಲ. ಶೂ ಎಲ್ಲ ಊದ್ಕೊಳ್ಳುತ್ತೆ ನಡೀತಾ ಇದ್ರೆ. ಹೋಗ್ಲಿ ಬಿಡು, ಹೋಗ್ಲಿ ಅಂತಲೇ ಹಾಕೊಂಬಂದಿರೋದು. ಈ ಜಾಗ ಸಖತ್ತಾಗಿದೆ. ಒಂದನ್ ನೋಡಿ ಹೇಗಿದೆ ಅಂತ. ಅಮ್ಮನ ಬಿಟ್ಬಿಟ್ಟು ಬರ್ತಾ ಇದೆಯಲ್ಲೋ ಹಿಂದೆ. ಬನ್ನಿ ಸರ್, ನೀವು ಬನ್ನಿ ಸರ್. ಬನ್ನಿ, ಆರಾಮಾಗಿ ಬನ್ನಿ. ಏನಂತ, ಹೇಗಿದೆ ಜಾಗ? ಮಜಾ ಬರ್ತಿದ್ಯಾ? ನಡಿ. ಎಷ್ಟು ಆಳ ಇದೆ. ಹುಷಾರು ದೀಪ ಅವರು. ಹಾಂ, ಹುಷಾರುತ್ತಿತ್ತು. ನಡಿಯಮ್ಮ, ಹುಷಾರು. ಕಿತ್ಕಿತ್ತೋಗ್ಬಿಟ್ಟತ್ತ. ಆಮೇಲೆ ರೈನ್ಕೋಟು. ನಿಧಾನಕ್ಕೆ ನಡೀರಿ. ಸೊ ಈ ಥರದ್ದು ಅಲ್ಲಲ್ಲಿ ಸಣ್ಣ ಸಣ್ಣ ಸ್ಟ್ರೀಮ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಎಂಥದ್ದೇ ವಾಟರ್ ಪ್ರೂಫ್ ಶೂಸ್ ಹಾಕ್ಕೊಂಡು ಬಂದರು ಪೂರ್ತಿಯಾಗಿ ಮುಳುಗೋಗುತ್ತೆ ಹೀಗೆ. ಬಟ್ ಸಖತ್ ಮಜಾ ಇದೆ. ಮಳೆ ಪ್ರತಿ 2-3 ನಿಮಿಷಕ್ಕೆ ನಿಲ್ಲುತ್ತೆ, ಮತ್ತೆ ಶುರುವಾಗುತ್ತೆ. ರಸ್ತೆ ಎಲ್ಲ ಪೂರ್ತಿ ಹಿಂಗಾಗೋಗಿದೆ. ನಮ್ಮ ಹೋಮ್ ಸ್ಟೇನವರು ಹೇಳ್ತಾಯಿದ್ರು, ಮೊನ್ನೆವರೆಗೂ ಅಷ್ಟೊಂದೇನು ಜೋರು ಮಳೆ ಇರಲಿಲ್ವಂತೆ. ಬಟ್ ನಿನ್ನೆಯಿಂದ ಹೆವಿ ಮಳೆ ಶುರುವಾಗಿದೆ. ಬಹುಶಃ ನಾಳೆ
ಟ್ರೆಕ್ ಕ್ಯಾನ್ಸಲ್ ಆದರೂ ಆಗ್ಬೋದು ಅಂತ ಹೇಳ್ತಾ ಇದ್ರು. ಅಷ್ಟು ಜೋರು ಮಳೆ ಇತ್ತು ಬೆಳಿಗ್ಗೆ ಎಲ್ಲ. ಈಗಲೂ ಅಷ್ಟೇ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಅದು ಮಜಾ ಮಾಡ್ತಾ ಇದ್ದೀವಿ. ಬ್ಯೂಟಿಫುಲ್ ನೋಡಿ. ನಾವೊಂದು 10-15 ನಿಮಿಷ ನಡ್ಕೊಂಡು ಬಂದ ನಂತರ ನಮಗಿಲ್ಲೊಂದು ಬ್ರಿಡ್ಜ್ ಸಿಗುತ್ತೆ. ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿ ಹರಿತಾ ಇದೆ ನದಿ, ತೋರಿಸ್ತೀನಿ ನೋಡಿ. ವಾವ್, ಏನು ಬ್ಯೂಟಿಫುಲ್ ಆಗಿದೆ ಅಂದರೆ. ಓಕೆ, ಬನ್ನಿ ಹೋಗೋಣ. ಸೊ ಈ ಟ್ರೆಕ್ಕಿಂಗ್ ಹೆಚ್ಚು ದೂರ ಏನಿಲ್ಲ, 7 ಕಿಲೋಮೀಟರ್ ಇದೆ. ಮತ್ತು ತುಂಬ ಟಫ್ ಏನೂ ಇಲ್ಲ ಅಂತ ಹೇಳಿದ್ರು. ಸಾಧಾರಣ ಒಂದು 2:30ರಿಂದ 3 ಗಂಟೆ ಒಳಗಡೆ ಈ ಟ್ರೆಕ್ಕನ್ನು, ಅಂದರೆ ಒಂದು ಸೈಡ್ ಮುಗಿಸ್ಬೋದು. 5ರಿಂದ 6 ಗಂಟೆ ಒಳಗಡೆ ನಾವು 2 ಕಡೆ ಟ್ರೆಕ್ಕನ್ನು ಮುಗಿಸ್ಬೋದು. ಎಸ್, ನಂದನ್ ಹೇಗೆ ಅನ್ನಿಸ್ತಾ ಇದೆ ಇಲ್ಲಿವರೆಗೂ ಬಂದಿದ್ದು? ಬೈಕೋತಾ ಇದೆಯಾ ಅಂಕಲ್ ಎಂಥ ಜಾಗ ಕರ್ಕೊಂಬಂತೆ ಅಂತ? ಮಜಾ ಇದೆ ಅಲ್ಲ? ಮಿಸ್ಟ್ ನೋಡಿ ಹೆಂಗಿದೆ. ವಾವ್, ಬ್ಯೂಟಿಫುಲ್. ನಾನು ಆಗಲೇ ಹೇಳಿದ್ನಲ್ಲ, ಇದೊಂದು ಹುಳ ಆಗಲೇ ಅಲ್ಲಿ ರೌಂಡ್ ಶೇಪಲ್ಲಿ ತಿರ್ಕೊಂಡಿತ್ತು ಅಂತ. ನೋಡಿ ಈಗ ಮುಗ್ತೀನಿ ಇದನ್ನು, ಹೆಂಗಾಗ್ಬಿಡುತ್ತೆ ಸಿ. ಸೊ ಈ ಥರ ರೌಂಡ್ ಶೇಪಲ್ಲಿ ಕಲ್ ಥರ ಆಗಿಬಿಡುತ್ತೆ. ಬಟ್ ಕೈಲಿಟ್ಕೊಂಡ್ರೆ ಅದರ ಕಾಲುಗಳ ಮೂಮೆಂಟೆಲ್ಲ ಕಾಣಿಸ್ತಾ ಇರುತ್ತೆ. ಐ ಮೀನ್ ನಮಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಅದರ ಪ್ರೊಟೆಕ್ಷನ್ಗೆ ಈ ಥರ ಮಾಡ್ಕೊಂಡ್ಬಿಡುತ್ತೆ. ಬ್ಯೂಟಿಫುಲ್. ನೇಚರ್ ಎಷ್ಟು ವಿಸ್ಮಯ ಅಲ್ಲ? ವಾವ್. ಸರಿ, ಹುಷಾರಾಗಿ ಬಿಟ್ಬಿಡೋಣ ಇದನ್ನ ಆ ಕಡೆ. ಬಾಯ್ ಬಾಯ್ ಬೇಬಿ, ಬಾಯ್ ಬಾಯ್. ನೋಡಿ ಈ ಟ್ರಯಲ್ ಏನು ಸಕ್ಕತ್ತಾಗಿದೆ. ವಾವ್, ಬ್ಯೂಟಿಫುಲ್ ಆಗಿದೆ ಈ ಜಾಗ. ಲಿಸ್ಟ್ ಕವರ್ ಆಗಿದೆ. ಸುಮನ್ಗೆ ಒಂದು ಲೀಚ್ ಹತ್ಕೊಂಡಿದೆ. ಒಂದಲ್ಲ ಸುಮಾರು ಡಾರ್ಲಿಂಗ್. ಬ್ಯೂಟಿಫುಲ್ ವಾತಾವರಣ, ಅದ್ಭುತವಾಗಿದೆ. ಸಮಯ ಎಷ್ಟು ಅಂದರೆ ಈಗ ಸಮಯ 11 ಗಂಟೆ. ಬೆಂಗಳೂರಿನಲ್ಲಿ ಅದೇ 11 ಗಂಟೆ ಆಗಿದ್ದಿದ್ರೆ ರಣ ಬಿಸಿಲು. ಇಲ್ಲಿ ನೋಡಿ ವಾತಾವರಣ ಏನು ತಂಪಾಗಿದೆ. ಅವಾಗವಾಗ ಮಳೆ ಬೀಳುತ್ತೆ, ನಿಲ್ಲುತ್ತೆ. ಸಕ್ಕತ್ತಾಗಿದೆ. ಹೆಂಗೆ ಕಾಣುತ್ತೆ ನೋಡಿ. ಈ ದಾರಿನೂ ಅಷ್ಟೇ ಏನು ಅದ್ಭುತವಾಗಿದೆ. ಬ್ಯೂಟಿಫುಲ್. ಯಾಕೆ ವರ್ಷಕ್ಕೊಂದ್ಸಲಿ ಟ್ರೆಕ್ಕಿಂಗಿಗೆ ಬರ್ತೀವಿ ಅಂತ ಯಾರಾದರೂ ಕೇಳ್ತಾ ಇರ್ತೀರಲ್ಲ ಅವಾಗವಾಗ. ನೋಡಿ ಈ ಸ್ವರ್ಗ ನೋಡೋದಕ್ಕೆ ಬರೋದು ನಾವು. ಮಳೇಲಿ ನೆನ್ಕೊಂಡು ಕೊಚ್ಚೆ ಮಾಡಿಕೊಂಡು ಅದು ಯಾವುದು ಫೀಲೇ ಆಗಲ್ಲ ನಮಗೆ. ಕೊಚ್ಚೆ ಆಯಿತು, ಬಟ್ಟೆ ಒದ್ದೆ ಆಯಿತು ಅಂತ. ಇದೆಲ್ಲ ನೋಡ್ತಾ ಇದ್ದರೆ ವಾವ್ ಅನಿಸುತ್ತೆ. ಸಿ, ಅಲ್ಲ ಏನು ಮಜಾ ಇದೆ. ಮಜವೋ ಮಜಾ. ಲವ್ಲಿ. ಓಹ್, ಇದೊಂದು ಇನ್ನೂ ಬ್ಯೂಟಿಫುಲ್ ಆಗಿದೆ ನೋಡಿ. ಮಿಸ್ಟ್ ಹೆಂಗೆ ಕಾಣಿಸ್ತಾ ಇದೆ ಅಲ್ಲ? ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ತನಕ ರಸ್ತೆ ಸ್ವಲ್ಪ ಫ್ಲಾಟಾಗಿತ್ತು, ಆದರೆ ಇಲ್ಲಿಂದ ಸ್ವಲ್ಪ ಏರುಗತಿನಲ್ಲಿ ಸಾಗ್ತಾ ಇದೆ. ಸ್ವಲ್ಪ ಉಸಿರು ಅನ್ನತ್ತೆ, ಪರವಾಗಿಲ್ಲ. ಆಹಾ, ತಣ್ಣನೆ ತಂಗಾಳಿ. ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆ ನಮ್ಮ ಲೋಕಲ್ ಟ್ರೆಕ್ ಗೈಡ್ ಆದಂಥ ಅನುದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಇದರ ಸ್ಥಳ ಪುರಾಣ, ಇದರ ಮಹಿಮೆ, ಯಾವಾಗಿಂದ ಈ ಟ್ರೆಕ್ಕಿಂಗ್ ಶುರುವಾಯಿತು, ಇದು ಎಲ್ಲದರ ಡೀಟೇಲ್ಸನ್ನು ತೊಗೊಳ್ಳೋಣ. ಹಾಯ್ ಅನು, ಹೇಗಿದ್ದೀರಿ? ಎಷ್ಟು ವರ್ಷದಿಂದ ಗೈಡ್ ಮಾಡ್ತಿದ್ದೀರಿ?
ಇನ್ನೊಂದು 2 ಇಯರ್ಸಿಂದ ಆಗಿರ್ತೀನಿ. 2 ಇಯರ್ಸಿಂದ. ಓಕೆ. ಕುರಿಂಜಲ್ ಟ್ರೆಕ್ ಯಾವಾಗಿಂದ ಶುರುವಾಗಿತ್ತು? ಶುರುವಾಗಿ ಸುಮಾರು ಟೈಮ್ ಆಯಿತು. ಓಕೆ. ಎಷ್ಟು ಕಿಲೋಮೀಟರ್ ಇದೆ ಒಟ್ಟಾರೆ ಇದು? ಇದು 7+7 7 + 7 14 ಕಿಲೋಮೀಟರ್. ಎಷ್ಟು ಟೈಮಲ್ಲಿ ಕಂಪ್ಲೀಟ್ ಮಾಡ್ಬೋದು ಇದನ್ನು? 2.5 hour 2.5. ಓಕೆ. ಓಕೆ. ಸೊ ಈ ಬೆಟ್ಟಕ್ಕೆ ಕುರಿಂಜಲ್ ಅಂತ ಯಾಕೆ ಹೆಸರು ಬಂತು ಅಂದರೆ, ಕುರಿಂಜಲ್ ಅನ್ನೋ ಒಂದು ಜಾತಿಯ ಹೂವು ಬಿಡುತ್ತೆ. ಅದು ಸಾಧಾರಣ 12 ವರ್ಷಕ್ಕೊಂದ್ಸಲಿ ಬಿಡುತ್ತೆ. ಸೊ ನನಗೆ ಲೋಕಲ್ ಜನಗಳು ಹೇಳಿದ್ದೇನು ಅಂತಂದರೆ, 12 ವರ್ಷಕ್ಕೆ ಒಂದು ಸಲ ಆ ನೀಲಿ ಹೂ ಬಿಟ್ಟಾಗ ಇಡೀ ಬೆಟ್ಟ ನೀಲಿ ಸೀರೆಯನ್ನು ಹೊದ್ದಂಥ ಒಂದು ಹೆಣ್ಣು ಮಗಳ ಕಾಣುತ್ತಂತೆ. ಸೊ ಅದನ್ನು ನೋಡೋದಕ್ಕೆ ಅಟ್ಲೀಸ್ಟ್ ಆ ಸೀಸನಲ್ಲಿ ಬರಬೇಕು. ಸೊ ಇದು ಈ ಕುರಿಂಜಲ್ ಬೆಟ್ಟದ ಇತಿಹಾಸ. ಇದಕ್ಕೆ ಯಾಕೆ ಕುರಿಂಜಲ್ ಅಂತ ಹೆಸರು ಬಂತು ಅಂದರೆ, ಇಲ್ಲಿ ಬಿಡುವಂಥ ಒಂದು ವಿಶೇಷ ಜಾತಿಯ ಹೂ. ಅದು ನೀಲಿ ಬಣ್ಣ ಇರುತ್ತೆ. ಸೊ ಅದನ್ನು ನೋಡೋದಕ್ಕೆ ಒಂದು ಸಲ ಖಂಡಿತ ಬರಬೇಕು ಆ ಹೂಗಳು ಬಿಟ್ಟಾಗ. ಥ್ಯಾಂಕ್ ಯು ಅನುದೀಪ್, ನಿಮ್ಮ ಇನ್ಫಾರ್ಮೇಷನ್ಗೆ ಥ್ಯಾಂಕ್ ಯು. ನೋಡಿ ಸರ್, ಇದು ಓಕೆ. ಇದು ಈಗ ಹರಳಿದ್ರೆ ಈ ನೀಲಿ ಕಲರ್ ನೋಡಿ. ಹಾಂ 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 ಹಾಂ. ಕೇರಳದಲ್ಲಿ 10ನೇ ವರ್ಷದಲ್ಲಿ ಓಕೆ. ನೀಲ ಕುರಿಂಜಿ ಅಂತ ಫೇಮಸ್ ಆಗುತ್ತೆ. ಕೊಡಗು ಮತ್ತೆ ಮುಳ್ಳಯ್ಯನಗಿರಿಯಲ್ಲಿ 11ನೇ ವರ್ಷಕ್ಕೆ. ಓಕೆ. ಇದರಲ್ಲಿ ದೊಡ್ಡ ಸೈಜ್ ಬೇರೆ ಇದು 13 ವೆರೈಟಿ ಹೂಗಳಿದಾವೆ. ಓಕೆ. ಇಲ್ಲಿ 2ನೇ ಜಾತಿದು ಬಂದಿದೆ, 1ನೇ ದಿನ ಬರ್ಬೇಕಿದೆ. ಹೂವು ರೆಡಿ ಇದೆ, ಗಿಡ ರೆಡಿ ಇದೆ. ಅದು ಬೇರೆ ತರ ಈ ತರ ಅಲ್ಲ. ಇದು 1 ಇಂಚಿಂದ ಹಿಡಿದು 13 ಫೀಟ್ ವರೆಗೂ ಬೆಳೀತಿದೆ. ಇದು 1 ಇಂಚ್, ಒಂದ್ ಸಣ್ಣ ಗಿಡದಿಂದ ಹಿಡಿದು ಎಲ್ಲದೂ ಹೂ ಬಿಡ್ತವೆ. ದೊಡ್ಡ ಗಿಡ ಇದ್ರೂ ಹೂ ಬಿಡ್ತವೆ. ಇದು 13 ವರ್ಷ ಅಂದ್ರೆ 5 ವರ್ಷ ಬೇರೆ ಇದ್ರದ್ದು ಪ್ರೊಸೆಸಿಂಗ್ ನಡೆದಿರುತ್ತೆ. ಹೂ ಬಿಡೋದು ಬೀಳೋದು ಅದ್ರ ಪ್ರೊಸೆಸಿಂಗ್ ನಡೆದಿರುತ್ತೆ. 5 ವರ್ಷ 6 ವರ್ಷ ಆದ್ಮೇಲೆ ಗಿಡ ಸಮೇತ ಹೂ ಸಮೇತ ನಶಿಸಿ ಹೋಗುತ್ತೆ. ಗಿಡನೂ ಹೋಗ್ಬಿಡುತ್ತೆ. ಇದು ಈ ಹೂವೆಲ್ಲ ಅರಳಿದ್ರೆ ಈ ಮಕರಂದ ಹೆಚ್ಚಾಗಿ, ಮಕರಂದ ಇರ್ಲಿಕ್ಕೆ ದುಂಬಿಗಳು ಹೆಚ್ಚಾಗ್ತದೆ. ಏನು ಗೂಡೆಲ್ಲ ಚೆನ್ನಾಗಿ ಕಟ್ಟುತ್ತೆ. ಮತ್ತೆ ಹುಲಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅವುಗಳು ಬಚ್ಚಿ ಕೂರ್ಲಿಕ್ಕೆ ಬೇಟೆ ಆಡ್ಲಿಕ್ಕೆ ಅನುಕೂಲ ಆಗ್ತದೆ. ಹುಲಿ ಇದಾವೆ, 13 ಹುಲಿ ಇದಾವೆ ಆ ಒಂದು ಟ್ರ್ಯಾಪ್ ಅಲ್ಲಿ, ನಮ್ಮ ಕ್ಯಾಮ್ರಾ ಟ್ರ್ಯಾಪಿಗೆ. ನಾನ್ ನೋಡಿದ್ದೀನಿ, ಒಂದು 3 ನೋಡಿದೀನಿ ನಾನು. ಆಯ್ತಾ? ಇದೇ ತರನೇ 13 ವೆರೈಟಿ ಹೂಗಳಲ್ಲಿ ಇದು 2 ಜಾತಿದೆ ಹೂವು. ನಮ್ಗೆ 7 ಜಾತಿ ಹೂವು ಸಿಕ್ಕಿದಾವೆ. ಓಕೆ. ಥ್ಯಾಂಕ್ ಯು ಸೊ ಮಚ್. ಅದಕ್ಕೋಸ್ಕರ ಇದು ಕುರಂಜಿ ಹೂವು ಅಂತ, ಕುರಂಜಿ ಪರ್ವತ ಅಂತ ಹೆಸರು. ಈ ಹೂವೆಲ್ಲ ಅರಳಿದಾಗ ಒಂದು ಹೆಣ್ಮಗಳು ಸ್ಯಾರೆ ಉಡ್ಕೊಂಡು ಹೂ ನೋಡ್ಕೊಂಡು ಕೂತಾಳೆ ಅನ್ನಂಗ್ ಕಾಣಿಸುತ್ತೆ. ಅದು ನೀವು ನೋಡ್ಬೇಕಾಗುತ್ತೆ. ಅದನ್ನ ಎಲ್ಲ ಫೋಟೋಗ್ರಾಫರ್ಸ್ ಅದನ್ನ ಹಾಕಿರ್ತಾರೆ. ಆ ಟೈಮ್ ಬಂದ್ರೆ ಇನ್ನೂ ಕಂಟಿನ್ಯೂ ಇರುತ್ತೆ. ಥ್ಯಾಂಕ್ ಯು ಮಹಾದೇವ್ ಸ್ವಾಮಿ ಅಲ್ಲ, ಮಹಾದೇವ್ ಕುಮಾರ್. ಥ್ಯಾಂಕ್ ಯು ಸೋ ಮಚ್. ರಸ್ತೆ ಎಲ್ಲ ಹೇಗಿದೆ ಅಂತಂದರೆ, ಯಾರೋ ಇಡೀ ಕಾಡಿಗೆ ಸಾಂಬ್ರಾಣಿ ಧೂಪ ಹಾಕಿರೋ ಥರ ಕಾಣಿಸ್ತಾ ಇದೆ. ಏನೂ ಕಾಣಿಸ್ತಾ ಇಲ್ಲ, ಎಲ್ಲ ಹೊಗೆ ಥರ ಇದೆ ಮಂಜು. ಮುಂದೆ ಹೋಗೋರು ಒಂದು 50 ಮೀಟ್ರ್ಗಿಂತ ಜಾಸ್ತಿ ಹೋಗ್ಬಿಟ್ರೆ ಕಾಣೋದೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಇಷ್ಟೊಂದು ಕಾಸು ಕೊಟ್ಬಿಟ್ಟು ಬಂದು ಏನು ವ್ಯೂನೇ ಕಾಣಿಸ್ತಾ ಇಲ್ಲ ಅಲ್ಲಿ. ಓಕೆ, ಮುಂದೆ ಸಿಗ್ಬೋದು. ಸಿಗದೆ ಇದ್ರೆ ಏನು ಮಾಡೋಕ್ಕಾಗುತ್ತೆ? ಎಸ್, ವಾಪಸ್ ಕೊಡಿ ಅಂತ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಸಿಗುತ್ತೋ ಅದು ನೋಡ್ಕೊಂಡು ವಾಪಸ್ ಹೋಗ್ಬೇಕು. ಎಸ್. ತಣ್ಣಗೆ ಬೀಸ್ತಾ ಇದೆ. ಈ ಜಾಗ ಮಜವಾಗಿದೆ ನೋಡಿ. ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ. ಬನ್ನಿ. ಸುಸ್ತಾಗ್ತಿದ್ಯಾ? ಇಲ್ಲ, ಬನ್ನಿ. ಸಣ್ಣ ಹೆಜ್ಜೆ ಇಟ್ಕೊಂಡು ಬನ್ನಿ, ಸುಸ್ತಾಗಲ್ಲ. ಸಣ್ಣ ಹೆಜ್ಜೆ ಇಟ್ಕೊಂಡು ಬಂದರೆ ಸುಸ್ತಾಗಲ್ಲ, ಇಲ್ಲ ಸುಸ್ತಾಗ್ಬಿಡುತ್ತೆ. ಹಾಂ, ಹೌದು. ಇದು ವಾತಾವರಣ ತಣ್ಣಗಿರೋದ್ರಿಂದ ನಮಗೇನು ಅನ್ನಿಸ್ತಿಲ್ಲ. ಅದೇ ಏನಾದರೂ ಬಿಸಿಲಿದ್ದಿದ್ರೆ ಸುಸ್ತಾಗಿಬಿಡ್ತಾ ಇದ್ವಿ. ಹೌದು. ನೀವೆಲ್ಲ ಬಿಚ್ಚಿದ್ರೆ ಮಾಡ್ತೀವಿ. ಏನಮ್ಮ? ಎಲ್ಲ ಬಿಚ್ಚಿದ್ರೆ ಮಾಡ್ತೇನೆ. ಹ್ಞೂ. ವಾವ್, ಈ ಜಾಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ಆ್ಯಕ್ಚುಲಾಗಿ ಈ ಜಾಗನ ಶೋಲಾ ಕಾಡು ಅಂತ ಕರೀತಾರೆ. ಒಂದು ನಿಮಿಷ. ಈ ಜಾಗನ ಶೋಲಾ ಕಾಡು ಅಂತ ಕರೀತಾರೆ. ಶೋಲಾ ಅಂತ ಯಾಕೆ ಕರೀತಾರೆ ಅಂದರೆ, ಡೆನ್ಸ್ ಫಾರೆಸ್ಟ್ ಅಥವಾ ದಟ್ಟವಾದ ಕಾಡು ಅನ್ನೋದಕ್ಕೆ ಶೋಲಾ ಫಾರೆಸ್ಟ್ ಅಂತಾರೆ. ಶೋಲಾ ಅನ್ನೋದು ತಮಿಳಿನಿಂದ ತೊಗೊಂಡಿರೋವಂಥ ಒಂದು ಪದ. ತಮಿಳಿನಲ್ಲಿ ಸೋಲೈ ಅಂತಾರೆ. ಅದರ ಅರ್ಥ ದಟ್ಟವಾದಂಥ ಕಾಡು.
ಪಶ್ಚಿಮ ಘಟ್ಟದ ಕಾಡು ಏನಿದೆಯಲ್ಲ, ಇದು ಹುಲ್ಲುಗಾವಲುಗಳ ಮಧ್ಯದಲ್ಲಿ ಒಂದಷ್ಟು ದಟ್ಟವಾದಂಥ ಕಾಡಿರುತ್ತೆ. ಅದಕ್ಕೆ ಶೋಲಾ ಕಾಡು ಅಂತ ಕರೀತಾರೆ. ಇದು ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳ ಒಂದು ವೈಶಿಷ್ಟ್ಯ. ಬ್ಯೂಟಿಫುಲ್. ಇಂಥ ಶೋಲಾ ಫಾರೆಸ್ಟ್ಗಳು ನಮ್ಮ ಚಿಕ್ಕಮಗಳೂರು, ಊಟಿ, ಕೊಡೈಕೆನಾಲ್, ಮುನ್ನಾರ್ ಇಂಥ ಕಡೆಗಳಲ್ಲೆಲ್ಲ ಇದೆ. ಮತ್ತು ಇದರ ವೈಶಿಷ್ಟ್ಯ ಏನು ಅಂತಂದರೆ ಸಾಕಷ್ಟು ನದಿಗಳ ಉಗಮ ಸ್ಥಾನ ಇದೇ ಆಗಿರುತ್ತೆ. ಸೊ ಅದು ಬಹಳ ವಿಶೇಷವಾದಂಥದ್ದು. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಈ ಡೆನ್ಸ್ ಫಾರೆಸ್ಟು. ಸಕ್ಕತ್ತಾಗಿದೆ. ವಾವ್. ನೋಡಿ, ಶೋಲಾ ಫಾರೆಸ್ಟಿನ ವೈಶಿಷ್ಟ್ಯತೆ, ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದರೆ ಇಂಥ ಮರಗಳು. ಈ ಮರ ನೋಡಿ, ಇದು ಮೇಲ್ಗಡೆ ಹೋಗ್ತಾ 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 ಈ ಥರ ನೇರಕ್ಕೆ ಹೋಗುತ್ತೆ ನೆಟ್ಟಿಗೆ. ಆದರೆ ಕೆಳಗಡೆ ಟ್ರಯಾಂಗಲ್ ಶೇಪ್ನಲ್ಲಿ ನೋಡಿ ಈ ಥರ ಹರಡ್ಕೊಂಡಿರುತ್ತೆ. ಮತ್ತು ಈ ಮರ ಇದೆಯಲ್ಲ, ಈ ಮರನ ಮುಂಚೆ ರೈಲ್ವೆ ಟ್ರ್ಯಾಕ್ಗಳಿಗೆ ಮರ ಬಳಸ್ತಾ ಇದ್ರಲ್ಲ, 2 ಟ್ರ್ಯಾಕ್ಗಳ ಮಧ್ಯದಲ್ಲಿ, ಅದಕ್ಕೆ ಬಳಸ್ತಾ ಇದ್ದಂಥ ಮರ ಇದು. ಆದರೆ ಈಗೆಲ್ಲ ಸಿಮೆಂಟಿಂದು ಏನು ಹೇಳ್ತಾರೆ, ಆ ಥರದನ್ನು ಬಳಸ್ತಾರೆ. ಆದರೆ ಇದಕ್ಕೆ ಮುಂಚೆ ರೈಲ್ವೆ ಟ್ರ್ಯಾಕಿಗೆ ಬಳಸ್ತಾ ಇದ್ದಿದ್ದೆ ಈ ಮರಗಳನ್ನು. ನೋಡಿ, ನನ್ನ ಹೆಂಡತಿ ಮಗಂದು ಫೋಟೋ ಸೆಷನ್ ಮುಗಿಯೋದೇ ಇಲ್ಲ. ಮನೇಲಿದ್ರು ಜಗಳ, ಕಾಡಿಗೆ ಬಂದರೂ ಜಗಳ. ಏನ್ರ ನಿಮ್ಗೆ ಹೋಗ ತೆಕ್ಕೊಡ್ತೊಳಗೋ. ಮೂತಿ ಅಂತೆ ಸರಿ ಮಾಡೋ. ಆಹಾ, ಹೆಂಗೆ ಕಾಣಿಸ್ತಾ ಇದೆ ನೋಡಿ ಈ ಜಾಗ ಅಂತೂ. ಏನು ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಾಗಿ ಕ್ಯಾಮ್ರಾದಲ್ಲಿ ಕರೆಕ್ಟು ಲೈಟಿಂಗ್ ಕಾಣಿಸ್ತಾ ಇಲ್ಲ. ಲೈಟಿಂಗ್ ಏನು ತೊಗೊಂಡಿದೆಯಲ್ಲ ಇದು, ಇದರಲ್ಲಿ 20% ಕೂಡ ಇಲ್ಲ. ನಾವಿಲ್ಲಿ ನೇರವಾಗಿ ನೋಡ್ತಾ ಇರುವಂಥದ್ದು. ಆದರೆ ಇದರಲ್ಲಿ ತುಂಬ ಲೈಟಿಂಗ್ ತೊಗೋತಾ ಇದೆ, ತುಂಬ ಕತ್ಲಿದೆ. ವೆರಿ ನೈಸ್. ಎಷ್ಟು ತಣ್ಣಗಿರೋ ಗಾಳಿ. ಬ್ಯೂಟಿಫುಲ್ ಆಗಿದೆ. ಉಂಟು, ಹೇಗೆ ಅನ್ನಿಸ್ತಾ ಇದೆ? ನೀನು ಹೇಳಬೇಕು, ಸ್ವಲ್ಪ ಮಾತಾಡಬೇಕು. ಚೆನ್ನಾಗಿ ಅನ್ನಿಸ್ತಿದ್ಯಾ? ವೆರಿ ನೈಸ್. ಬ್ಯಾಂಗ್ಳೂರು ಇಷ್ಟ ಆಯಿತಾ? ಇದು ಇಷ್ಟ ಆಗ್ತಿದೆಯಾ? ಬರೀ ಪೊಲ್ಯೂಷನ್ನು, ಟ್ರಾಫಿಕ್ಕು ಅಲ್ಲ? ನೀವೆಲ್ಲ ಇಲ್ಲಿ ಬ್ಯಾಂಗ್ಳೂರಾ? ಓಕೆ, ಯಾವ ಏರಿಯಾ? ಓಕೆ, ನೀವು? ಯಶವಂತಪುರ. ಓ ಬಾಯ್, ಎಲ್ಲ ಒಂದೇ ಕಂಪ್ನಿಲಿ ಕೆಲಸ ಮಾಡೋರಾ? ಓ, ಯಾವ ಕಾಲೇಜು? MVIT. ವೆರಿ ನೈಸ್. ಹಾಂ, ಏನು ಅನ್ನಿಸ್ತು ಇಲ್ಲಿವರೆಗೂ ಬಂದಿದ್ದು? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ತುಂಬ ದಿನ ಆದಮೇಲೆ ಒಳ್ಳೆ ಗಾಳಿ ತಗೋತಾ ಇದ್ದೀವಿ ಅಲ್ವಾ? ಅಂದರೆ ಎಷ್ಟು ದಿನ ದಮ್ಮುಡಿತಾ ಇದ್ದಾ? ಒಂಥರ ಆ ಥರನೇ. ಹೆಂಗೆ ನೋಡಿ, ಯಾವುದೋ ಡ್ರೀಮ್ ಲ್ಯಾಂಡ್. ಓ ಹೋ ಹೋ ಹೋ, ಇದೆ ಈಗೆಲ್ಲ ಫಿಲ್ಟರ್ಸ್ ಹಾಕ್ತಾರೆ ಕಣೋ. ಇದು ಫಿಲ್ಟರ್ಸ್ ಇದೆ ನಿಜವಾಗ್ಲೂ. ಹೆಂಗಿದೆ ನೋಡಿ, ಫೋಟೋಸ್ ತಗೊಂಡ್ರೆ ಚೆನ್ನಾಗಿ. 1970 ಇಸ್ವಿನಲ್ಲಿ ಕುದುರೆಮುಖ ಕಬ್ಬಿಣದ ಅದಿರನ್ನು ತೆಗೆಯೋದಕ್ಕೆ ಸಾಕಷ್ಟು ಹೆಸರುವಾಸಿಯಾಗಿತ್ತು. ಇಲ್ಲಿಂದ ಕಬ್ಬಿಣದ ಅದಿರನ್ನು ತೆಗೆದು ಪೈಪ್ಲೈನ್ ಮೂಲಕ ಮ್ಯಾಂಗ್ಳೂರಿಗೆ ಕಳಿಸ್ತಾಯಿದ್ರು ಮತ್ತು ಮ್ಯಾಂಗ್ಳೂರಿಂದ ಹೊರದೇಶಕ್ಕೆ ರಫ್ತಾಗ್ತಾಯಿತ್ತು. ಆದರೆ ಸಾಕಷ್ಟು ಪರಿಸರ ಹೋರಾಟಗಾರರು ಮತ್ತು ಇಲ್ಲಿನ ಸ್ಥಳೀಯರು ಪರಿಸರಕ್ಕೆ ಹಾನಿಯಾಗ್ತಿದೆ ಮತ್ತು ಕಾಡು ಪ್ರಾಣಿಗಳಿಗೆ ತೊಂದರೆ ಆಗ್ತಿದೆ ಅನ್ನೋ ಕಾರಣಕ್ಕೆ ಒಂದು ಹೋರಾಟವನ್ನು ಶುರು ಮಾಡ್ತಾರೆ. ಅದು ಸುಪ್ರೀಂ ಕೋರ್ಟ್ ಮೆಟ್ಲು ಕೂಡ ಹತ್ತುತ್ತೆ. ಕೊನೆಗೆ ಸುಪ್ರೀಂ ಕೋರ್ಟ್ ಪರಿಸರವಾದಿಗಳು ಹೇಳ್ತಾ ಇರೋಂಥ ಮಾತು ನಿಜ ಅಂತ ಹೇಳಿ ಹಂತವಾಗಿ ಈ ಕಬ್ಬಿಣದ ಅದಿರನ್ನು ತೆಗೆಯೋ ಕೆಲಸವನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ಇದನ್ನು ಆ ಕಾಲಕ್ಕೆ ಮಾಡ್ತಾ ಇದ್ದಿದ್ದು ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್. ಸೊ 2005ರಲ್ಲಿ ಸಂಪೂರ್ಣವಾಗಿ ಇದು ಬಂದಾಗುತ್ತೆ.
ಈಗಲೂ ನಾವಿಲ್ಲಿ ಕುದುರೆಮುಖ ಟ್ರೆಕ್ಕಿಂಗಿಗೆ ಬಂದರೆ ನೋಡ್ಬೋದು ಕಬ್ಬಿಣದ ಅದರನ್ನು ತೆಗಿತಾ ಇದ್ದಂಥ ಆ ಫ್ಯಾಕ್ಟ್ರಿ ಮತ್ತು ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಂಥ ಕ್ವಾರ್ಟರ್ಸ್ಗಳು ಅವೆಲ್ಲವೂ ಇವತ್ತು ಪಾಳು ಬಿದ್ದಿದೆ. ಸೊ ಸ್ನೇಹಿತರೆ, ಇವತ್ತು ನಾವೇನು ನೋಡ್ತಾ ಇದ್ದೀವಲ್ಲ, ಈ ಕಾಡು, ಈ ಪ್ರಕೃತಿ ಸೌಂದರ್ಯ, ನಾವು ಟ್ರೆಕ್ಕಿಂಗ್ ಮಾಡ್ತಾ ಇರುವಂಥ ಈ ಹಾದಿ, ಇವೆಲ್ಲವೂ ಸುಮ್ಮನೆ ಉಳ್ಕೊಂಡಿಲ್ಲ. ಇವೆಲ್ಲವೂ ಪರಿಸರವಾದಿಗಳ ಹೋರಾಟ ಮತ್ತು ಇಲ್ಲಿನ ಸ್ಥಳೀಯರ ಹೋರಾಟದ ಫಲವಾಗಿ ನಮ್ಮೆಲ್ಲರಿಗೂ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಾಗ ಸ್ವಲ್ಪ ಜವಾಬ್ದಾರಿಯಿಂದ ಇರೋಣ, ಅವರೆಲ್ಲರಿಗೂ ಮರ್ಯಾದೆ ಕೊಡೋಣ, ಪ್ರಕೃತಿಗೆ ಮರ್ಯಾದೆ ಕೊಡೋಣ, ಜೊತೆಗೆ ಇಲ್ಲಿನಂಥ ಕಾಡು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ತೊಂದರೆ ಆಗದೇ ಇರೋ ಹಾಗೆ ಇಲ್ಲಿ ಯಾವುದೇ ಹಾಡುಗಳನ್ನು ಹಾಕ್ಕೊಳ್ದೆ, ಜೋರಾಗಿ ಮಾತಾಡದೆ, ಪ್ಲಾಸ್ಟಿಕ್ಕನ್ನು ಬಿಸಾಕದೆ ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಇರೋಣ ಅಲ್ವಾ? ಏನಮ್ಮ, ಏನು ಸಮಾಚಾರ? ಏನು ಬೇಕು? ಬನ್ನಿ ಬನ್ನಿ ಬನ್ನಿ. ಬಿರಿಯಾನಿ ಬೇಕು. ಇರ್ಕೋ ಹಂಗೆ ಸ್ಕೂಟಿ. ಹೌದು, ಎಷ್ಟು ತಣ್ಣಗಿದೆ ಅಂತಂದರೆ ಇದು ಫೀಲ್ ಮಾಡಬೇಕು. ಇದು ಕುಡಿಯೋದಕ್ಕೆ ಎಷ್ಟು ಸೇಫ್ ಅಂತ ಗೊತ್ತಿಲ್ಲ, ಆದರೆ ಎಷ್ಟು ತಣ್ಣಗಿದೆ ಅಂತಂದರೆ ಇಲ್ಲಿ ನಡ್ಕೊಂಡು ಬರ್ತೀವಲ್ಲ, ಏನು ಸುಸ್ತಾಗಿರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ. ಸಖತ್ತಾಗಿದೆ. ತೊಂದರೆ ಇಲ್ಲ. ಇದು ಯಾವ ನದಿ ನೀರಿದು? ಇದು ಕುರಂಜಾಲ್ ಪೀಕಿನ ಬರ್ತಕ್ಕಂಥ ಬಸಿಯ ನೀರಿದು. ಓಕೆ, ಅಂದರೆ ಇಲ್ಲಿ ನದಿ ಆಗೋದಿಲ್ಲ, ನದಿ ಹುಟ್ಟೋದು ಇಲ್ಲಿ ಯಾವುದೂ ಇಲ್ಲ, ನದಿಗೆ ಸೇರ್ತಾರೆ ಸಣ್ಣ ಪುಟ್ಟ ತೊರೆಗಳು. ನೀವು ಬೋರ್ವೆಲ್ ತೆಗಿಬೇಕಾದ್ರೆ ಜಲ ಹುಡುಕ್ತಿರಲ್ಲ, ಆ ಥರ ಜಲ ಹೇಳುತ್ತೆ ಅಲ್ಲಿಂದ. ಬೋರ್ವೆಲ್ ಥರನೇ ಎದ್ದು ಅದೇ ಉದ್ಭವ ಆಗಿ ಕುಡಿಯೋ ನೀರು ಫಿಲ್ಟ್ರ್. ಥ್ಯಾಂಕ್ ಯು. ಆಮೇಲೆ ಬರ್ವಾಗ ಇನ್ನೂ ಮುಗ್ದಿಲ್ಲ ಅಂತ ಹೇಳ್ತೀನಿ ಅನ್ಸುತ್ತೆ. ಯಾಕೆ ಕ್ಯಾಮ್ರಾ ಬಂದಿದ ತಕ್ಷಣ ಕ್ಯೂರಿಯಸ್ ಆಗಿಬಿಡ್ತೀಯಲ್ಲ, ಮಾತಂಗೆ ಕಂಟಿನ್ಯೂ ಮಾಡಬೇಕಪ್ಪ. ಹಾಂ, ಹೇಳು, ಏನು ಹೇಳ್ತಾ ಇದ್ದೆ ಪಾಪ ಹುಡುಗನಿಗೆ? ಇದೇ ಅವ್ನ ವ್ಯೂ ಅನ್ಕೊಂಬಿಟ್ಟಿದ್ದಾನೆ. ಹಾಂ, ಇದು ಗ್ರಾಸ್ಲ್ಯಾಂಡ್, ಇಲ್ಲಿಂದ ಗ್ರಾಸ್ಲ್ಯಾಂಡ್ ಶುರುವಾಗುತ್ತೆ. ಸಕ್ಕತ್ತಾಗಿದೆ ಅಲ್ಲ ಗ್ರಾಸ್ಲ್ಯಾಂಡ್? ಕಾಣಿಸ್ತಿಲ್ಲ. ಹೌದು, ನಾವೀಗ ಶೋಲಾ ಕಾಡನ್ನು ಮುಗಿಸಿ ಹುಲ್ಲುಗಾವಲು ಇರುವಂಥ ಏರಿಯಾಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸಂಪೂರ್ಣವಾಗಿ ಬದಲಾಗಿದೆ ಈ ಜಾಗ ಅಂತೂ. ಕಾಡಲ್ಲಿ ಹೇಗೆ ಬರೀ ಮರಗಳು ಕಾಣಿಸ್ತಾ ಇತ್ತು, ಈ ಜಾಗಕ್ಕೆ ಬಂದಾಗ ಸಂಪೂರ್ಣವಾಗಿ ಹಸಿರನ್ನೇ ಹೊಂದಿರುವಂಥ ಹುಲ್ಲುಗಾವಲು. ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಪ್ರತಿ ಕ್ಷಣಕ್ಕೂ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ. ಮಳೆ ಬರುತ್ತೆ, ನಿಲ್ಲುತ್ತೆ, ಮೋಡ ಕಾಣುತ್ತೆ. ಇದನ್ನು ಇಲ್ಲಿ ಬಂದೇ ಅನುಭವಿಸ್ಬೇಕು ರೀ, ಹೇಳಿದ್ರೆ ಗೊತ್ತಾಗೋದಿಲ್ಲ. ಇದು ಜಾಗದಲ್ಲಿ ಬರಬೇಕು. ಬೆಂಗಳೂರು ಆಫೀಸು, ಆ ಟೆನ್ಷನ್ನು ಎಲ್ಲ ಬಿಟ್ಟು ಕ್ಯಾಮ್ರಾನೂ ಆಫ್ ಮಾಡಿ ಒಂದು 10 ನಿಮಿಷ ಕೂತ್ಕೊಡ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಜಾಗ. ಬನ್ನಿ, ಏನು ಕೊಡ್ತೀರಾ? ಬನ್ನಿ, ತಿಂಡಿ ಕೊಡ್ತೀವಿ. ಪ್ರೋಟೀನ್ ಲಡ್ಡು. ಲಡ್ಡುನ ನಿಮ್ಮ ಕಡೆ ಚೆಕ್ಕೆ ಮಾಡಿಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಚೆಕ್ಕೆ ಕೊಟ್ಟು ಲಡ್ಡು ಅಂತ ಯಾಮರಿಸ್ತಾ ಇದ್ದಾರೆ ನಮ್ಮನ್ನ. ಬಾಯ್ಲೆ ಚೆಂಡು ತಗೋ ಬಾಯ್ಲೆ. ಮಾಮ, ಚಕ್ಕೆ ಲಡ್ಡು ತಿನ್ನು. ಇಟ್ಸ್ ನಾಟ್ ಎ ಲಡ್ಡು, ಪ್ರೋಟೀನ್ ಬಾರ್. ಸಕ್ಸಸ್ಫುಲಿ 5 ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ನಾವೀಗ ಹುಲ್ಲುಗಾವಲು ಕಡೆಗೆ ನಡೀತಾ ಇದ್ದೀವಿ. ಇದು 2 ಕಿಲೋಮೀಟರ್ಗಳಿರುವಂಥ ಒಂದು ಹಾದಿ. ಯಾವ ಥರ ಇದೆ ಅಂತಂದರೆ ತೋರಿಸ್ತೀನಿ ನೋಡಿ. ನೋಡಿ, ಈ ಥರ ಇದೆ. ಇದನ್ನು ಯಾರಾದರೂ ದಾರಿ ಅನ್ನೋದಕ್ಕಾಗತ್ತಾ? ಹತ್ತಮ್ಮ, ಕೈ ಇಟ್ಕೊಂಡು ಹತ್ತಮ್ಮ, ಹುಷಾರು. ಪ್ರೀತು, ನಾನು ಯಾವುದೋ ಒಂದು ಮಹಾರಾಷ್ಟ್ರ ಫೋರ್ಟ್ದೊಂದು ಟ್ರೆಕ್ಕಿಂಗ್ ನೋಡಿದ್ದೆ ಕಣೋ. ಇದು ನೋಡಿದ್ರೆ ಅದೇ ಥರ ಅನ್ನಿಸ್ತಾ ಇದೆ. ಅಂದರೆ ಒಳ್ಳೆ ಮಜಾ ಇದೆ ಈ ದಾರಿ. ಅದಲ್ಲಮ್ಮ, ಹಿಂಗೆ ಫುಲ್ಲು ಸ್ಟೀಪಾಗಿದೆ. ರೆಡಿ,
ಅಮ್ಮ ಆರಾಮಾಗಿ ಹತ್ತುತ್ತಾ ಇದ್ದಾಳ ನಡಿ. ಕಾಣಿಸ್ತಾ ಇದೆ ಅಂತ ಕುರಿಂಜಲ್ ಬೆಟ್ಟದ ಹುಲ್ಲುಗಾವಲು. ಆತಮ್ಮ ಹಾಂ ಕೈ ಮೇಲೆ ಬಂದಿದ್ಯಾ? ಹಂಗೆ ಹಿಂಗೆ ಹೊಡಿ, ಹಿಂಗೆ ಹೊಡಿ. ಎಸ್ ನಡಿ. ಹೆಂಗೋ ಬರುತ್ತೆ, ಹುಲ್ಲಲ್ಲಿ ಎಲ್ಲೋ ಅಂಟ್ಕೊಂಡಿರುತ್ತೆ. ನಿಲ್ಬಾರ್ದು, ನಡೀತಾ ಇರು ನಡೀತಾ ಇರು ನಡೀತಾ ಇರು. ನಿಂತರೆ ಹತ್ತುತ್ತೆ. ವೆರಿ ಚಾಲೆಂಜಿಂಗ್, ಆದರೂ ಮಜಾ ಬರ್ತಾ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಈ ದೂರ ಬಂದಮೇಲೆ? ಮಾತೇ ಇಲ್ಲ. ಮೂಕ ವಿಸ್ಮಿತರಾಗಿದ್ದಾರೆ ಅಕ್ಕ ತಂಗಿರಿಬ್ರು. ಅನುದೀಪ್, ಇಷ್ಟೆಲ್ಲ ಮಾಡಿಸಿದ್ಮೇಲೆ ಒಂದು ಜಿಪ್ ಲೈನ್ ಹಾಕ್ಸ್ಬಿಟ್ರೆ ಚೆನ್ನಾಗಿತ್ತಲ್ವಾ ಮೇಲಿಂದ ಕೆಳಕ್ಕೆ? ಹಾಂ ಯಾರೋ ಕೇಳಿದ್ರ? ಹೌದಾ? ಯಾರೋ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡೋ ಟೈಮಲ್ಲಿ ನೋಡಿದ್ರಿ, ಟ್ರೆಕ್ಕಿಂಗ್ ಮಾಡಾದ್ಮೇಲೆ ಪೀಕಲ್ಲಿ ಒಂದು ಜಿಪ್ ಲೈನ್ ಇರಬೇಕಿತ್ತು, ಸಗದಾಗಿರೋದು ಅಂತ ಹೇಳ್ತೀವಿ. ಹೌದು, ಈಗ ಕೊಡಚಾದ್ರಿಗೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಅದೇ ಥರ ಜಿಪ್ ಲೈನ್ ಹಾಕಿದ್ರೆ ಮಜಾ ಇರೋದು. ಟ್ರೆಕ್ ಮಾಡ್ಕೊಂಡು ಬಂದ್ಬಿಡೋದು, ಮೇಲಿಂದ ಕೆಳಗಡೆ ಜಿಪ್ ಲೈನ್ ಹಾಕ್ಬಿಡೋದು, ಸೀದಾ ಹೋಗ್ಬಿಡ್ತಾರೆ. ಹಂಗೆ ಡೈರೆಕ್ಟ್ ಹೋಗ್ತಾರೆ, ಮಜಾ ಇರೋದು. ಇಲ್ಲ, ಮತ್ತೆ ಅವರು ನಮ್ಮ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ಸರ್ಕಾರದವ್ರು ಪ್ಲಾನ್ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ದುಡ್ಡು ಬರುತ್ತೆ ಅಂದರೆ ಆಬ್ವಿಯಸ್ಲಿ ಕಾಯ್ತಾ ಇರ್ತಾರೆ ಮಾಡೋದಕ್ಕೆ. ಅವರು ಸರ್ಕಾರದವರೇ ನೋಡಿ, ಒಳ್ಳೆ ಸಜೆಷನ್ ಕೊಡ್ತಾ ಇದ್ದೀವಿ. ಮಜಾ ಇದೆ ಕಣೋ ಪ್ರೀತ. ಗ್ಲಾಸ್ ಹಾಕೊಂಡ್ರೆ ಏನು ಕಾಣಲ್ಲ, ನಾನು ಅದಕ್ಕೆ ಎತ್ತಿಟ್ಬಿಟ್ಟೆ. ಬೈರಿ ಒಂದ್ಸಲ, ಬೈರಿ ಅವ್ರಿಗೆ, ಬೈರಿ. ಎರಡು ಕಿಲೋಮೀಟರ್ಗಳಿದ್ದ ಹುಲ್ಲುಗಾವಲನ್ನ 1 ಕಿಲೋಮೀಟರ್ ಕವರ್ ಮಾಡಿದ್ದೀವಿ. ಈಗ ಇನ್ನು 1 ಕಿಲೋಮೀಟರ್ ಇದೆ. ಎಸ್, ಪಾಪ ತುಂಬ ಜನಕ್ಕೆ ಹಸುವಾಗಿ ಆಲ್ರೆಡಿ ಅಲ್ಲಲ್ಲೇ ತಿನ್ನಕ್ಕೆ ಶುರು ಮಾಡಿಬಿಟ್ಟಿದೆ. ಅಮ್ಮ ನಮಗೆ ಯಾವಾಗ ಕೊಡ್ತಾರತ್ತಮ್ಮ ತಿನ್ನಕ್ಕೆ? ಎಲ್ಲೇ ನಮ್ಮ ಫ್ರೆಂಡ್ ಗೈಡು ಎಲ್ಲೋ ಕಾಣಿಸ್ತಿಲ್ವಲ್ಲ? ಎಲ್ಲೋ ಬೆಟ್ಟ ಹತ್ತಿ 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 ಹಸುವಾಗ್ತಾ ಇದೆ. ಈ ಜಾಗ ನೋಡಿ ಹೇಗಿದೆ. ಪೊದೆ ಒಳಗಡೆ ನುಗ್ಗಿ ಹೋಗ್ತಾ ಇದ್ದೇವೆ. ಶೋಲಾ ಕಾಡು ನೋಡಿದ್ವಿ, ಹುಲ್ಲುಗಾವಲು ನೋಡಿದ್ವಿ, ಇದು ಯಾವುದು ಅಂತ ಗೊತ್ತಾಗಲಿಲ್ವೇ? ಏನಮ್ಮ? ಪೊದೆ ಕಾಡು. ಮಳೆ ಇಲ್ಲ ಅಂತ ಹೇಳಿದ ತಕ್ಷಣ ಮಳೆ ಮತ್ತೆ ಶುರುವಾಯಿತು, ಜೋರಾಗಿ ಶುರುವಾಯಿತು. ಈ ಜಾಗ ನೋಡಿ, ಕರೆಕ್ಟಾಗಿ ಒಬ್ಬರು ಒಂದು ಕಾಲಿಟ್ಟು ಹತ್ತುವಷ್ಟು ಮಾತ್ರನೇ ಜಾಗ ಇರೋದು. ಸೊ ಮಾನ್ಸೂನಲ್ಲಿ ಬಂದಾಗ ಸ್ವಲ್ಪ ಹುಷಾರಾಗಿರಬೇಕು. ಜಾರಿದ್ರೆ ಕೆಳಗಡೆ ಹೋಗ್ತಾ ಇರ್ತೀವಿ. ಈ 2 ಕಿಲೋಮೀಟರ್ ಏನಿದೆಯಲ್ಲ ಹುಲ್ಲುಗಾವಲು, ಇದು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇರುತ್ತೆ. ಒಬ್ಬೊಬ್ಬರೇ ಹೋಗೋವಷ್ಟೇ ದಾರಿ ಇರುತ್ತೆ. ಆ್ಯಂಡ್ ಸ್ಲಿಪ್ಪರಿ ಮಣ್ಣು ಇದೆ, ಆಮೇಲೆ ಈ ಥರ ಕಲ್ಲುಗಳು. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗೆ ಬರಬೇಕಾಗತ್ತೆ. ಒಳ್ಳೆ ಶೂ ಹಾಕ್ಕೊಳ್ಳಿ, ಈ ಥರದೊಂದು ಒಳ್ಳೆ ಸ್ಟಿಕ್ ಇಟ್ಕೊಳ್ಳಿ, ಸೊ ದ್ಯಾಟ್ ಜಾರಲ್ಲ, ಕಾನ್ಫಿಡೆಂಟಾಗಿ ನೀವು ಟ್ರೆಕ್ ಮಾಡ್ಬೋದು. ಏನು ಸಕದಾಗ ಕಾಣ್ತಾ ಇದೆಯಲ್ಲ ಬೆಟ್ಟ? ಹಾಂ, ಏನು? ಹ್ಞೂ, ಬೆಟ್ಟ ಹೆಂಗೆ ಕಾಣಿಸ್ತಾ ಫುಲ್ಲು ಮೋಡ ಥರ ಕಾಣ್ತಾ ಇದೆ. ಹಾಂ,
ಬನ್ನಿ ಬನ್ನಿ, ಹೆದರ್ಕೋಬೇಡಿ, ಬನ್ನಿ. ವಾಪಸ್ ಹೋಗ್ತಾ ಈ ರಸ್ತೆಯಲ್ಲಿ ಹೋಗೋದು. ಏನಮ್ಮ ಭಯ ಆಗಿತ್ತಾ? ಸೊ ಇಲ್ಲಿಂದ ಒಂದು 100 ಮೀಟರ್ಸ್ ಇದೆ ಮೇಲೆ ಹೋಗೋದಕ್ಕೆ. ಅಲ್ಲಿಂದ ವಾಪಸ್ ಕೆಳಗಡೆ ಇಳಿದ್ಮೇಲೆ ಇವಾಗ ಏನು ಬಂದ್ವಲ್ಲ ಆ ರಸ್ತೆಯಲ್ಲಿ ಹೋಗೋಂಗಿರಲ್ಲ. ಇಲ್ಲಿ ಈ ಕಡೆ ಇನ್ನೊಂದು ರಸ್ತೆ ಇದೆ. ಸೊ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ವಾಪಸ್ ಹೋಗ್ತಾ ಹೇಗಿದೆ ಆ ದಾರಿ ಅಂತ ತೋರಿಸ್ತೀನಿ. ಬನ್ನಿ, ಈಗ 100 ಮೀಟರ್ಸ್ ಇರುವಂಥ ಬೆಟ್ಟನ ಹತ್ತೇ ಬಿಡೋಣ. ಫೈನಲಿ ಫಿನಿಶ್. ಇನ್ನೊಂದು 100 ಮೀಟರ್ಸ್ ಇದೆ. ಸುಸ್ತಾಗ್ತಿದ್ಯಾ? ಏನಪ್ಪ ಹೇಗೆ ನಿನ್ನ ಗ್ಲಾಸ್ ಎಲ್ಲ ಫುಲ್ ಫಾಗ್ ಆಗೋಗಿದೆಯಲ್ಲೋ, ಹಾಗೆ ಹತ್ತುತ್ತಾ ಇದೆಯಾ? ಅಲ್ಲಿ ಕಚ್ಚಿದೆ, ರೆಡ್ ಆಗಿದೆ. ಹೌದಾ? ಓ ಟೆನ್ಷನ್ ಮಾಡ್ಕೊಬೇಡ, ನನಗೂ ಆಗಿದೆ ಕಣೋ, ಬಿದ್ದಿರುತ್ತೆ. ಹೌದಾ? ಹಾಂ ಹಾಂ ಹಾಂ, ತೆಗೆದ್ರಾ? ಏನು ಟೆನ್ಷನ್ ಮಾಡ್ಕೊಬೇಡ, ಏನಾಗಲ್ಲ ನಡಿ. ಈ ಪಾಯಿಂಟ್ ಅಂತೂ ತುಂಬಾ ಚಾಲೆಂಜಿಂಗ್ ಆಗಿದೆ. ಅದು ಒಬ್ಬರೇ ಹತ್ತಿ ಒಬ್ಬರೇ ಇಳಿಯೋದಕ್ಕಾಗತ್ತಲ್ಲ, ಸೊ ಹಾಗಾಗಿ ಇಟ್ಸ್ ವೆರಿ ಚಾಲೆಂಜಿಂಗ್. ಓ ಈ ಥರ ಇದೆ. ಒಬ್ಬರು ಬಂದರೆ ಒಬ್ಬರು ಹೋಗೋದಕ್ಕಾಗತ್ತೆ ಅಷ್ಟೇ, ಇಬ್ಬರಿಬ್ಬರು ಆ ಕಡೆ ಈ ಕಡೆ ಹೋಗೋದಕ್ಕಾಗೋದೇ ಇಲ್ಲ. ಈ 100 ಮೀಟರ್ಸೇ ತುಂಬ ಚಾಲೆಂಜು. ಕುರಿಂಜಲ್ ಪೀಕಿಗೆ ಬರೋ ಹೊತ್ತಿಗೆ ನನ್ನ ಮಗ ಸ್ವಲ್ಪ ರಕ್ತ ಹರಿಸಿದ್ದಾನೆ ನೋಡಿ. ಕಂಗ್ರ್ಯಾಚುಲೇಷನ್ಸ್ ಅಂತ ವಾರಿಯರ್ ಸ್ಮೈಲ್. ಏನಪ್ಪ ನೀನು ಕಚ್ಚಿಸ್ಕೊಳ್ಳಿಲ್ವಾ? ಬರಲಿಲ್ಲ, ಕಚ್ಚಿಸ್ಕೊಂಡು. ಓ ಶಬಾಯ್, ಯುದ್ಧ ಮಾಡೋಕ್ಕೆ ಬಂದಮೇಲೆ ಇದೆಲ್ಲ ಆಗಬೇಕು, ಸ್ವಲ್ಪನಾದರೂ ರಕ್ತ ಹರಿಸ್ಬೇಕು. ಏನಮ್ಮ ದೇವ್ರು ಬಂದರೂ ಗೊತ್ತಾಗ್ತಲ್ಲ, ಯಾಕಂದರೆ ಮಾನ್ಸೂನ್ ಸೀಸನಲ್ಲಿ ಟ್ರೆಕ್ ಮಾಡಿರೋದಲ್ವ, ಅದಕ್ಕೆ. ಹೌದು ಜೋಶ್, ಒಂದೇ ಮಾತರಂ, ಜೈ ಕರ್ನಾಟಕ. ಅಂತೂ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರಿ. ಏನನ್ನಿಸ್ತು? 100 ಮೀಟರ್ ಸ್ವಲ್ಪ ಡಿಫಿಕಲ್ಟಿ ಇತ್ತಲ್ಲ? ನಿಂಗೇನು ಅನ್ನಿಸ್ತು ಪುಟ? ಅಲ್ಲ? ಎಸ್, ಬನ್ನಿ ಪಕ್ಕಕ್ಕೆ ಹೋಗ್ಬೇಡ. ಏನನ್ನಿಸ್ತುಮ್ಮ ಸುಂದ್ರಿ ನಿನಗೆ? ಸಕ್ಸಸ್ಫುಲಿ ಬೆಟ್ಟ ಹತ್ತಿದ್ಮೇಲೆ ಇದು ಪ್ರತಿ ಸರಿ ಮಾಡುವಂಥದ್ದು ರಿಚುವಲ್. ಚಪಾತಿಗೆ ಚಟ್ನಿ ಪುಡಿ ಹಾಕ್ಕೊಂಡು, ಏನದು ಮೊಸರು ಹಾಕ್ಕೊಂಡು ತಿನ್ನುವಂಥದ್ದು. ಶೇರ್ಸ್. ಅವನೊಂದು ಗ್ಲಾಸು ಒರೆಸ್ತಿಲ್ಲ, ಹಂಗೆ ಒಂದು ಒರೆಸ್ಕೊಂಡಿದ್ದ ಅವನು. ಹೌದಾ? ಬರ್ತಾನೆ ಇದೆ ಅವನಿಗೆ, ಒರೆಸ್ಕೊಂಡಿದ್ದ. ಓಕೆ, ಸೊ ಸಕ್ಸಸ್ಫುಲಿ 2.5 ಗಂಟೆಗಳ ಪ್ರಯಾಣದ ನಂತರ ಈ ಥರ ಜಾರಿ ಸಕ್ಸಸ್ಫುಲಿ ನಾವು ನಮ್ಮ ಟ್ರೆಕ್ಕನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಪಶ್ಚಿಮ ಘಟ್ಟಗಳ ವೈಶಿಷ್ಟ್ಯನೇ ಇದು. ಮಳೆ ಮಾನ್ಸೂನಲ್ಲಿ ಇದ್ದಕ್ಕಿದ್ದಾಗೆ ಜೋರಾಗಿ ಶುರುವಾಗುತ್ತೆ, ನಿಲ್ಲುತ್ತೆ, ತಣ್ಣಗೆ ಗಾಳಿ ಬೀಸುತ್ತೆ, ಅದ್ಭುತ. ಸೊ ಏನು 2.5 ಗಂಟೆಗಳ ನಾವು ಟ್ರೆಕ್ಕಿಂಗ್ ಮಾಡಿಕೊಂಡು ಮೇಲ್ಗಡೆಗೆ ಬರ್ತೀವಲ್ಲ, ಅದರ ಆಯಾಸ ಎಲ್ಲ ಕಳೆದೋಗುತ್ತೆ. ಒಳ್ಳೆ ಊಟ ಆಯಿತು, ಚಪಾತಿ, ಅದ್ರ ಜೊತೆಗೆ ಚಟ್ನಿ ಪುಡಿ ಮತ್ತು ಮೊಸರು ಎಲ್ಲ ಹಾಕ್ಕೊಂಡು ತಿಂದು ಈಗ ಮತ್ತೆ ವಾಪಸ್ ಹೊರಡುವಂಥ ಸಮಯ ಬಂದಿದೆ. ಸೊ ಗೈಸ್, ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.